ಬರೋ ಬರೋ ಇಬ್ರು 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 ಇದೀವಿ. ಇವತ್ತು ನಿನ್ಗೊಂದು ಕತಿ ಕಾಣಿಸ್ಬಿಡ್ತೀವಿ ಕಣ. ಬರೋ ಮೆಚ್ಚಬೇಕು ಮೆಚ್ಚಬೇಕು ಈ ಬಲೆ ಜೋಡಿನ. ಎರಡು ಅನ್ಯಾಯಗಳು ಒಂದಾಗಿ ನ್ಯಾಯನ ಎದುರಿಸೋದಕ್ಕೆ ಬಂದಿದೆ. ಯಾವ್ದು ಅನ್ಯಾಯ? ಯಾವ್ದು ಅನ್ಯಾಯ? ನಿನ್ನ ಕೋಪನೇ ಇವತ್ತು ಮನೇಲಿ ನಡೀತಿರೋ ಎಲ್ಲ ಅನಾಹುತಕ್ಕೂ ಕಾರಣ. ನಮ್ಮ ಮನೆಗೆ ಬಂದ ರಾಹು ಕೇತುಗಳು ಇಬ್ರು ಗಂಡ ಹೆಂಡತಿ. ರಕ್ತ ಹಂಚ್ಕೊಂಡು ಹುಟ್ಟಿದ ತಪ್ಪಿಗೆ ನೀನು ಆಡಿದ ಮಾತೆಲ್ಲ ಕೇಳಿಸ್ಕೊತಾ ಇದ್ದೀನಿ ಮನೋಜ. ನನ್ನ ದೇವತೆ ಬಗ್ಗೆ ನೀನೇನಾದರೂ ಬೇಡ ಮಾತಾಡಬೇಡ. ನಾನೇನಾದ್ರೂ ದಂಡಯಾತ್ರ ಶುರು ಮಾಡಿದ್ರೆ ನಿನ್ನ ಅಂತಿಮ ಯಾತ್ರನೇ. 27 ಲಕ್ಷ ದೇಪ್ಕೊಂಡು ಮದುವೆ ಮಂಟಪದಲ್ಲಿ ಹುಡುಗಿನ ಅನಾಥ ಮಾಡ್ಬಿಟ್ಟು ಹೋಗ್ಬಿಟ್ಟಿಯಲ್ಲೋ, ಅದು ತಪ್ಪಲ್ಲ ನಿನ್ನ ಪ್ರಕಾರ. ಇವಾಗ ನಾನು ಬಂದು ಮುಚ್ಕೊಂಡು ದುಡ್ಡು ಕೊಡು ಅಂತ ಕೇಳ್ಬಿಟ್ರೆ ಅದು ಮಾತ್ರ ತಪ್ಪು ನಿನ್ನ ಪ್ರಕಾರ ಅಲ್ವಾ? ಏನಪ್ಪ ರವಿವರ್ಮ, ನೀನು ಮನೆಯವ್ರಿಗೆ ಮೋಸ ಮಾಡಿ ಅಪ್ಪನ ಸ್ಟೇಷನ್ಗೆ ಹೋಗೋ ಹಾಗೆ ಮಾಡಿದ್ರಿಂದಲೇ ನಾನು ಕುಡಿಯೋ ಹಾಗಾಗಿದ್ದು. ಆದರೆ ನೀನು ಮಾಡಿದ ಮೋಸ ಸರಿ, ನಾನು ಕುಡ್ದಿದ್ದು ತಪ್ಪು ಅಲ್ವಾ? ಸರಿಯಾಗಿದ್ದೀರ ಕಣ್ರೋ. ಒಬ್ಬ ಪೆಂಗ್ಯ, ಇನ್ನೊಬ್ಬ ಮಂಗ್ಯ. ಪರ್ಫೆಕ್ಟ್. ರವಿ, ಇವನ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ ಕಣೋ. ಕೊಚ್ಚೆ ಕಣೋ, ಕಲ್ಲಲ್ಲ ಕಾಲಿಟ್ರು ಅಪಾಯನೇ. ನಮ್ಮ ಮಧ್ಯೆ ಇವನು ಹುಟ್ಟೇ ಇಲ್ಲ, ಸತ್ತೋಗಿದೆ ಅನ್ಕೊಂಬಿಡೋಣ. ಮನೋಜ, ಏನೋ ಮಾತಾಡ್ತಾ ಇದೀಯಾ? ಏಯ್ ಬರ ನೀನು, ಬರೋಜ ಬಾರೋ. ಯಾವುದೋ ಜನ್ಮದ ಪಾಪವೋ, ಯಾರೋ ಹಾಕಿದ ಶಾಪವೋ, ದೈವಕ್ಕೂ ನನ್ನ ಮೇಲೆ ಕೋಪವೋ, ಬದುಕು ನಾನಾ ರೂಪವೋ. ನಮ್ಮ ಮಧ್ಯೆ ಇವನು ಹುಟ್ಟೇ ಇಲ್ಲ, ಸತ್ತೋಗಿದೆ ಅನ್ಕೊಂಬಿಡೋಣ. ಇದೆ ನನ್ನ ಬದುಕಿನ ಪಯಣವು, ಬೆರಳು ಹಿಡಿದು ನಡೆಸೋ ಬಂದು ಯಾರು ಎಂದೇ ತಿಳಿಯದು. ಕಾಣದ ಕಂಬನಿ ಒಳಗಿದೆ, ಬದುಕು ಕತ್ತಲಲ್ಲಿ ಮುಳುಗಿದೆ. ಗೊತ್ತು ದೊಡ್ಡೋನ್ ಊಟ ಮಾಡ್ಬೇಕಾದ್ರೆ ಇವನು ಇಲ್ಲಿ ಕಳಿಸ್ಬೇಡಿ ಅಂತ ಎಷ್ಟ್ ಸಲ ಹೇಳಿದ್ದೀನಿ ನಿಮ್ಗೆ. ಯಾಕಾದ್ರೂ ಹುಟ್ಟಾರೋ ಇಂಥವ್ರೆಲ್ಲ ಭೂಮಿ ಮೇಲೆ ಭಾರವಾಗಿ. ಸಾವಿರ ಪ್ರಶ್ನೆಗೆ ಉತ್ತರ ಸಿಗದೆ ಮನಸ್ಸು ಮೌನ ತಾಳಿದೆ. ಎದೆಯ ಒಳಗೆ ಹೇಳಲಾಗದ ಕಡಲಿನಷ್ಟು ನೋವಿದೆ. ಅತ್ತೆ ಅತ್ತೆ, ಏನಮ್ಮ? ನಿಮ್ ಸೊಸೆನ ರೆಡಿ ಮಾಡಿದೀನಿ. ಚೆನ್ನಾಗಿ ಕಾಣ್ತಿದ್ದೀನ ಅತ್ತೆ? ದಂತದ ಬೊಂಬೆ ಆಗಿದ್ಯಾ? ಬಂದ್ರು. ಏನಪ್ಪ, ಇಂಟರ್ನ್ಯಾಷನಲ್ ಸ್ಟ್ಯಾಂಡಿಂಗ್ ಕಾನ್ಫರೆನ್ಸ್ ನಡೀತಾ ಇದೆ. ಸುದ್ದಿ ಆಶೀರ್ವಾದ ತಗೊಳ್ಳೋಣ. ಅಯ್ಯೋ, ಬೆಳಗ್ಗೆನೆ ಆಯ್ತಲ್ಲ ಎಲ್ಲ. ಅದು ಬೇರೆ ಇದು ಬೇರೆ ನಮ್ಮ ರೀ. ಅದು ರವಿಗೂ ಶ್ರುತಿಗೂ ಶಾಂತಿ ಮುಹೂರ್ತ ಅರೇಂಜ್ ಮಾಡಿದೀವ್ರಿ. ಓ ಹೌದಾ? ಸರಿ ಸರಿ. ಅಪ್ಪ ಆಶೀರ್ವಾದ ಮಾಡಿ. ತಡಿಪ್ಪ, ಬರೀ ಅಪ್ಪನ ಆಶೀರ್ವಾದ ಇದ್ರೆ ಸಾಕೇನೋ? ಅಣ್ಣಂದ್ರಿದ್ದಾರೆ, ಅತ್ತಿಗೆಂದ್ರಿದ್ದಾರೆ, ಅವರೆಲ್ಲರ ಆಶೀರ್ವಾದ ತಗೋ. ಬೆಸ್ಟ್ ಐಡಿಯಾ. ಒಂದ್ ನಮಸ್ಕಾರಕ್ಕೆ 10 ಆಶೀರ್ವಾದ ಸಿಕ್ಬಿಡುತ್ತೆ. ಬನ್ನಿ ಎಲ್ಲರೂ ಸಾಲಾಗಿ ನಿಂತ್ಕೊಳ್ಳಿ, ಸ್ಟ್ರೇಟ್ ಲೈನ್ ನಿಂತ್ಕೊಳ್ಳಿ. ಮುಖ್ಯಸ್ಥರು ಇಲ್ವಲ್ಲ? ಯಾ ಶ್ರುತಿ? ಜನ್ಮ ಕೊಟ್ಟಿದ್ದ ತಾಯಿನೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ನನ್ನ ತಾಯಿ ಸ್ಥಾನದಲ್ಲಿ ನಿಂತು
ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಾ. ಈ ಮನೆಯಲ್ಲಿ ನೀವೇ ನನಗೆ ತುಂಬ ಬೇಕಾದವರು. ನಿಮ್ಮ ಆಶೀರ್ವಾದ ಇಲ್ಲದೆ ಏನು ನಡೆಯಲ್ಲ. ಅಯ್ಯೋ ಶ್ರುತಿ ಅವರೇ, ದೊಡ್ಡವರೆಲ್ಲ ಅಲ್ಲಿ ಇದಾರಲ್ಲ, ಅವ್ರ ಆಶೀರ್ವಾದ ತಗೊಳ್ಳಿ ಸಾಕು. ವಯಸ್ಸಿಗೂ ವರ್ಚಸ್ಸಿಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಮೀನಾ ಅವ್ರೆ? ಜೊತೆಗೆ ನೀವು ನನ್ನ ಅತ್ತಿಗೆ, ಆಶೀರ್ವಾದ ಮಾಡೋದ್ರಲ್ಲಿ ಯಾವುದೇ ತರ ತಪ್ಪಿಲ್ಲ. ಓಹೋಹೋ, ಮ್ಯಾಗ್ನೆಟ್ನ ಕಬ್ಬಿಣದಿಂದ ದೂರ ಮಾಡಿದ್ರೆ ಈ ಮ್ಯಾಗ್ನೆಟ್ಟೇ ಹೋಗಿ ಕಬ್ಬಿಣಕ್ಕೆ ಅಂಟ್ಕೋತಿದ್ಯಲ್ಲ. ಇವರಿಬ್ಬರನ್ನು ಒಂದಾಗಕ್ ಬಿಡಬಾರ್ದು. ಬನ್ನಿ ಬನ್ನಿ ಬನ್ನಿ. ಹೌದು, ಸೂರ್ಯ ಎಲ್ಲಿ? ಅವನು ಆಗ್ಲೇ ಮಲ್ಗಾಯ್ತು. ಅವ್ನು ಯಾಕೆ ಕರಿತೀರಾ ಈಗ? ಸುಮ್ಮನಿರಿ. ಎಬ್ಬಿಸ್ಬಿಟ್ಟು ಕರ್ಕೊಂಬನ್ನಿ. ಅವನು ಈ ಮನೇಲಿ ಒಂಟಿ ಅಲ್ಲ, ಅವನು ಈ ಮನೆ ಒಂದು ಭಾಗ. ನಾವೆಲ್ಲರೂ ಒಟ್ಟಾಗಿದ್ರೇನೆ ಕುಟುಂಬ ಅನ್ನಿಸ್ಕೊಳ್ಳೋದಲ್ವಾ? ಚೆನ್ನಾಗಿರುತ್ತೆ. ಕರೀರಿ ಅವನ್ನ. ನಾನು ಕರ್ಕೊಂಡು ಬರ್ತೀನಿ ಮಾವ. ಈ ಮೀನಾ ಅವರು ಎಷ್ಟು ಒಳ್ಳೆಯವರು ಅಂತ ಕೇಳಿ ರೌಡಿ ಜೊತೆ ಹೇಗೆ ಒದ್ದಾಡ್ತಿದ್ದಾಳೋ. ಇವಾಗ ಅವನ ಆಶೀರ್ವಾದ ಬೇರೆ ತಗೋಬೇಕಾ? ಛೇ. ರೀ, ಏನಮ್ಮ? ಇನ್ನೂ ಮಲ್ಗಿಲ್ವಾ? ನನಗಿದ್ದೆ ಕ್ರಿಮಿ ಕೀಟಗಳು ಬಂದು ಎಬ್ಬಿಸ್ಬಿಟ್ರು. ಹೌದಾ? ಸರಿ ಬನ್ನಿ ಹೋಗೋಣ. ಎಲ್ಲಿಗೆ? ಅದೇ ರೀ, ಇವತ್ತು ಶ್ರುತಿ ಮತ್ತೆ ರವಿ ಮುಹೂರ್ತ ಇದೆಯಲ್ಲ, ಅಣ್ಣನಾಗಿ ನೀವು ಬಂದು ಆಶೀರ್ವಾದ ಮಾಡಿ. ನಾನು? ನೀವೇ. ಹೇಯ್, ನಾನು ಅವ್ರಿಗೆ ಏನು ಅಲ್ಲ ಕಣೆ. ನನ್ನ ಆಶೀರ್ವಾದ ಅವ್ರು ಯಾರಿಗೂ ಬೇಕಾಗಿಲ್ಲ. ಸುಮ್ಮನೆ. ಯಾಕ್ರಿ, ಏನಾಯ್ತು? ಇನ್ನೂ ನಿಮ್ಗೆ ಅವ್ರ ಮೇಲೆ ಕೋಪನಾ? ಹೌದು, ಇನ್ನೂ ಕೋಪ ಇದೆ. ಜನ ಏನು ಬೇಕಾದ್ರೆ ಅನ್ಕೊಳ್ಳಿ, ಇವನು ಓವರ್ ಆಗಿ ಆಡ್ತಾನೆ, ಪ್ರೀತಿಗೆ ಬೆಲೆನೇ ಕೊಡಲ್ಲ ಅಂತ ಏನು ಬೇಕಾದ್ರೆ ಅನ್ಕೊಳ್ಳಿ. ನಾನಿರೋದು ಹಿಂಗೆ. ನನಗೆ ನಮ್ಮ ಅಪ್ಪನ ಮರ್ಯಾದೆ ಮುಖ್ಯ ಅಷ್ಟೇ. ಆಯ್ತು ಕಣ್ರಿ, ಈಗ ಎಲ್ರೂ ಒಂದಾಗಿದ್ದಾರೆ, ನೀವೊಬ್ರು ದೂರ ಆಗ್ಬೇಡಿ. ನಾನು ದೂರ ಆಗಿಲ್ಲ ಕಣೆ, ನನ್ನನ್ನು ಅವ್ರು ದೂರ ಮಾಡಿದಾರೆ ಅಷ್ಟೇ. ಬಾಯ್ ಬಂದಂಗೆಲ್ಲ ಮಾತಾಡ್ಬಿಟ್ಟಿದ್ರು ರವಿ ಮತ್ತೆ ಮನೋಜ್. ಯಾರು ಏನ್ ಬೇಕಾದ್ರೂ ಹೇಳಿ, ನೀವೇನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ರೀ. ನಾಯಿ ಬೋಗ್ಲಿದ್ರೆ ದೇವ್ಲೋಕ ಹಾಳಾಗಲ್ಲ ರೀ. ಅವರು ನಿಂಬೆನ್ನಿಂದೆ ಬಿದ್ದೋರು. ಅವ್ರು ತಪ್ಪು ಮಾಡಿದಾರೋ ಅಥವಾ ಒಳ್ಳೆಯವ್ರ ತರ ನಟಿಸ್ತಿದಾರೋ ಅದನ್ನೆಲ್ಲ ಬಿಟ್ಬಿಡೋಣ. 10 ಜನ ಇರೋ ಮನೆ ನಮ್ದು. ಎಲ್ರೂ ಒಟ್ಟಿಗೆ ಖುಷಿಯಾಗಿರ್ಬೇಕಂದ್ರೆ ನಾವು ತ್ಯಾಗ ಮಾಡ್ಕೊಂಡೇ ಬದುಕೋಣ ರೀ. ಲೇ ಮೀನಾ, ನಾನು ನಿನ್ನಷ್ಟು ಒಳ್ಳೆಯವನಲ್ಲ ಕಣೆ. ನನ್ಗಿಂತ ಒಳ್ಳೆಯವ್ರು. ಒಳಗಿರೋರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಕೆಟ್ಟವ್ರಿಗೂ ಒಳ್ಳೇದೇ ಬಯಸು ಅಂತ ದೊಡ್ಡವ್ರು ಹೇಳಿದ್ದಾರೆ. ಇವತ್ತೆಲ್ಲ ನಾಳೆ ಅವ್ರು ಚೆನ್ನಾಗಿದ್ರೆ ನಾವೇ ಖುಷಿ ಪಡೋಣ, ಕಷ್ಟಪಟ್ರೆ ಸಹಾಯ ಮಾಡೋಣ, ಹತ್ರೆ ಕಣ್ಣೀರು ಓಡ್ಸೋಣ. ದೇವ್ರೆ ಇವ್ರು ಅಳ್ದೇ ಇರೋ ಹಾಗೆ ನೋಡ್ಕೊ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಲೇ, ನಾವೇನೇ ಮಾಡಿದ್ರು ನಮ್ಮ ಮೇಲೆ ಅವ್ರಿಗೆ ಗೌರವ ಬರಲ್ಲಮ್ಮ. ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಗೊತ್ತಾಗುತ್ತೆ ರೀ, ನಾವಿರೋವಾಗ್ಲೇ ಗೊತ್ತಾಗುತ್ತೆ. ಕಡೆ ಪಕ್ಷ ನಾವ್ ಈ ಜಾಗ ಬಿಟ್ಮೇಲಾದ್ರೂ ಗೊತ್ತಾಗುತ್ತೆ ಅಲ್ವಾ? ಅವ್ರು ತಪ್ಪೇ ಮಾಡಿದ್ರು ನಾವು ನಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ರೀ. ಬನ್ನಿ, ನಿಮಗ್ ಕೆಟ್ಟದ್ ಮಾಡ್ದವ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಲೆಕ್ಕ ಮಾಡೋನು ಮೇಲಿದಾನೆ. ಕೂಡಿ ಕಳ್ದು ಗುಣ್ಸಿ ಬಾಕ್ಸ್ ಲೆಕ್ಕ ಮಾಡಿದ್ರು ಅವನ್ ಲೆಕ್ಕ ಪಕ್ಕ ಇರುತ್ತೆ. ಯಾರಿಗೆ ಏನೇನ್ ಸಲ್ಬೇಕೋ ಅದು ಸಲ್ಲೇ ಸಲ್ಲುತ್ತೆ. ಬನ್ನಿ ನಾವು ಹೋಗೋಣ. ಏನೇನೋ ಹೇಳ ನಾನು ಒಪ್ಸೋಕೆ ಟ್ರೈ ಮಾಡ್ತೀನಿ. ವಾಮ ನಾನು ಬರಲ್ಲ, ನಂಗೆ ಇಷ್ಟ ಇಲ್ಲ ರೀ
ಬಂದ್ರಿ ಸುಮ್ಮನೆ ಹೋಗೋಣ. ನೀನು ಸುಮ್ಮನೆ ಹೋಗು, ಯಾರಿಗೆ ಆಶೀರ್ವಾದ ಮಾಡ್ಬೇಕೋ ಮಾಡು, ನಾನು ಹೇಳಿರ್ತೀನಿ. ರೀ ಬಂದ್ರಿ. ನಾನು ಬರಲ್ಲ ಅಂತ ಹೇಳೋದಲ್ಲ ಬಿಡಮ್ಮ. ಏನಮ್ಮ ನೀನು ಹಠ ಮಾಡ್ತೀಯಾ?